ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ಸ್ನೇಹಿತರೆ. ಕೀಟ ನಿರ್ವಹಣೆ, ಕೀಟ ಪೀಡೆ ನಿರ್ವಹಣೆ, ಇದರ ನಡೆದು ಬಂದ ಹಾದಿ ಹೇಗೆ ಅನ್ನೋದನ್ನು ಕಲಿತಾ ಇದ್ವಿ ಅಥವಾ ತಿಳ್ಕೊತಾ ಇದ್ವಿ. ಆ ಒಂದು ಪ್ರಯತ್ನದಲ್ಲಿದ್ವಿ. ಇವತ್ತಿನ ಒಂದು ತರಗತಿನಲ್ಲಿ 19ನೇ ಶತಮಾನದ ಕಡೆಗೆ ಬಂದಿದ್ದೀವಿ. ಈ ಒಂದು ಪೀಡೆ ನಿರ್ವಹಣೆಯಲ್ಲಿ ಮಹತ್ತರವಾದಂಥ ಹಲವಾರು ಘಟ್ಟಗಳು ಘಟಿಸಿದಂಥ ಒಂದು ಪರ್ವಕಾಲ ಇದು. ಕಡೆಯದಾಗಿ ನಾವು ನಮ್ಮ ಸಸ್ಯಜನ್ಯ ಕೀಟನಾಶಕ ಆದಂಥ ಪೈರಿಥ್ರಮ್ನ ಆವಿಷ್ಕಾರವನ್ನು ನೋಡಿದ್ವಿ. ಅದು ಸುಮಾರು 1858ರಲ್ಲಿ ಅಮೇರಿಕ ದೇಶದಲ್ಲಿ ಆಗಿತ್ತು. ಅದರ ನಂತರ ಸುಮಾರು 1883ರಲ್ಲಿ ಅಮೇರಿಕಾದಲ್ಲಿ ಒಂದು ಈ ಕೋಸಿನಲ್ಲಿ ಬರುವಂಥ ಬಿಳಿ ಚಿಟ್ಟೆಯ ಕೀಟದ ನಿರ್ವಹಣೆಗೋಸ್ಕರ ಈ ಯುರೋಪ್ದಿಂದ ಅಪ್ಯಾಂಟೆಲಿಸ್ ಗ್ಲೋಮರೇಟಸ್ ಅನ್ನುವಂಥ ಒಂದು ಪರತಂತ್ರ ಜೀವಿಯನ್ನು, ಎರಡು ಕೀಟಗಳೇ, ಒಂದು ಕೋಸ್ನಲ್ಲಿ ಬರುವಂಥ ಒಂದು ಕೀಟ, ಆ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಅಮೇರಿಕಾದಲ್ಲಿ ಈ ಕೀಟವನ್ನು, ಅದರಲ್ಲೂ ಪ್ರಮುಖವಾಗಿ USA ಈ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಯುರೋಪ್ನಿಂದ, ಅದರಲ್ಲೂ ಪ್ರಮುಖವಾಗಿ UK ಈ ಅಪ್ಯಾಂಟೆಲಿಸ್ ಗ್ಲೋಮರೇಟಸ್ ಅನ್ನೋಂಥ ಒಂದು ಪರತಂತ್ರ ಜೀವಿಯನ್ನು ಅಂತ ಕೀಟವನ್ನು ಅಲ್ಲಿಗೆ ಆಮದು ಮಾಡ್ಕೋತಾರೆ. ಇದು ಒಂದು ಕೀಟವನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಂದು ಆಯಾತ ಮಾಡಿದಂಥ ಒಂದು ಪ್ರಥಮ ದಾಖಲೆ. ಇದಕ್ಕೆ ಮೊದಲು ನಮ್ಮ ಮಾರಿಷಸ್ನಲ್ಲಿ ಬಳಸಿದಂಥದ್ದು ಪಕ್ಷಿ, ಆದರೆ ಇಲ್ಲಿ ಒಂದು ಕೀಟವನ್ನು ಪ್ರಪ್ರಥಮ ಬಾರಿಗೆ ಬಳಸ್ಕೊಂಡಿರೋದು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ತಗೊಂಡು ಹೋಗಿರುವಂಥದ್ದು ಮೊದಲ ಒಂದು ಉದಾಹರಣೆ. ಅದು 1883ರಲ್ಲಾಯಿತು. ಅದರ ನಂತರ ಸುಮಾರು 1888ರಲ್ಲಿ ಈ ಅಮೇರಿಕಾದಲ್ಲಿ ಈ ಒಂದು ನಿಂಬೆಯಲ್ಲಿ ಬರುವಂಥ ಅಥವಾ ನಿಂಬೆ ಜಾತಿಯ ಸಸ್ಯಗಳಲ್ಲಿ ಬರುವಂಥ ಈ ಕಾಟನಿ ಕುಶನಿ ಸ್ಕೇಲ್ ಅಥವಾ ಶಲ್ಕ ಕೀಟದ ಇದು ಒಂದು ವಿಧಾನ. ಅದರ ಮೇಲೆ ಹಲವಾರು ಇದಿರುತ್ತೆ, ನಾವು ನಮ್ಮ ಕೀಟಗಳ ವಿಧಗಳಲ್ಲಿ ಕಲ್ತಿದ್ದೀವಿ. ಈ ಕಾಟನಿ ಕುಶನಿ ಸ್ಕೇಲ್ ಅನ್ನುವಂಥ ಒಂದು ಶಲ್ಕ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ, ಅದರಲ್ಲೂ ಪ್ರಮುಖವಾಗಿ ಈ ನಿಂಬೆ ಜಾತಿಯ ಹಣ್ಣುಗಳ ಬೆಳೆಗಳ ಮೇಲೆ ಈ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಆಸ್ಟ್ರೇಲಿಯಾದಿಂದ ಈ ರೊಡೇಲಿಯಾ ಕಾರ್ಡಿನಾಲಿಸ್ ಅನ್ನುವಂಥ ಒಂದು ಗುಲಗಂಜಿ ಹುಳವನ್ನು ಅಮೇರಿಕಾ ದೇಶಕ್ಕೆ ತರಿಸ್ಕೋತಾರೆ. ಅಲ್ಲಿ ಅದನ್ನು ತರಿಸ್ಕೊಂಡ ನಂತರ ಸುಮಾರು 1 ವರ್ಷದ ಅವಧಿಯಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ, ಕೇವಲ 6 ತಿಂಗಳಿಂದ ಕೆಲವೊಂದಷ್ಟು ಪ್ರದೇಶಗಳಲ್ಲಿ 2-3 ವರ್ಷಗಳಲ್ಲಿ ಇದನ್ನು ನಿರ್ವಹಣೆಯನ್ನು ಭಾಳ ವಿಜೃಂಭಣೆಯಿಂದ ಗುರುತಿಸ್ತಾರೆ. ಯಾಕೆ ಅಂತಂದರೆ ಕೀಟ ನಿರ್ವಹಣೆ ಆದದ್ದು ನಮಗೆ ಗೊತ್ತಾಗಬೇಕು. ತಂದ್ವಿ ಬಿಟ್ವಿ ಅನ್ನೋದಷ್ಟೇ ಅಲ್ಲ, ಆ ಕೀಟ ತಂದ ಪರಿಣಾಮ ನಮಗೆ ಗೋಚರಿಸ್ತದೆ. ಅಂಥ ಒಂದು ವ್ಯವಸ್ಥಿತವಾದ ಒಂದು ದಾಖಲಾತಿ 1888ರಲ್ಲಿ ನಮಗೆ ಗೊತ್ತಾಗ್ತದೆ. ಒಂದು ಕೀಟವನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ತಗೊಂಡು ಹೋದಾಗ ಆ ಒಂದು ಕೀಟದ ನಿರ್ವಹಣೆ ಭಾಳ ಯಾವ ಉದ್ದೇಶಕ್ಕೋಸ್ಕರ ನಾವು ಆ ಹೊಸ ಪ್ರದೇಶಕ್ಕೆ ಈ ಒಂದು ಕೀಟವನ್ನು ಪರಿಚಯಿಸಿದ್ವೋ ಆ ಕೀಟ ಆ ಒಂದು ಹೊಸ ಪ್ರದೇಶದಲ್ಲಿ ಒಂದು ಪ್ರತಿಸ್ಥಾಪನೆಗೊಂಡು ಅಥವಾ ಹೊಂದಿಕೊಂಡು ಅಲ್ಲಿರುವಂಥ ಆ ಕೀಟವನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತು ಅನ್ನೋದು ನಮಗೆ ಈ 19ನೇ ಶತಮಾನದ ಕಡೆಯ ಭಾಗದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದು 1889ರಲ್ಲಿ ಅದನ್ನು ಇನ್ನೂ ವ್ಯವಸ್ಥಿತವಾಗಿ ಇಡೀ ವಿಶ್ವವ್ಯಾಪ್ತಿ ಇದರ ಸುದ್ದಿ ಹರಡ್ತದೆ, ಇದು ಒಂದು ಸಾಧ್ಯ ಇದೆ ಅನ್ನುವಂಥದ್ದು.
1892ರಲ್ಲಿ ಅಮೇರಿಕಾ ದೇಶದಲ್ಲಿ ಈ ಜಿಪ್ಸಿ ಮಾತ್ ಅನ್ನುವಂಥ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ಲೆಡ್ ಆರ್ಸನೇಟ್, ಇದೊಂದು ಇನಾರ್ಗ್ಯಾನಿಕ್ ಪೆಸ್ಟಿಸೈಡ್ ಅಥವಾ ಏನು ನಿರವಯವ ಕೆಮಿಕಲ್ಸ್ ಅಂತ ಏನೇನು ಕಳಿತೀವಿ, ಇದು ಒಂದು ನಿಸರ್ಗದತ್ತವಾಗಿ ಸಿಗುವಂಥ ಒಂದು ಪದಾರ್ಥ. ಇದನ್ನು ಈ ಕೀಟ ನಿರ್ವಹಣೆಗೆ ಕೀಟನಾಶಕವಾಗಿ ಬಳಸುವಂಥ ಒಂದು ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಿ ಯುರೋಪ್ನಲ್ಲಿ ಆಯಿತು. ಅದೊಂದು ವ್ಯವಸ್ಥಿತ ಆದಂಥ ಒಂದು ದಾಖಲೆ. ತದನಂತರ ಈ ಲೆಡ್ ಆರ್ಸನೇಟನ್ನು ಭಾಳಷ್ಟು ಬಾರಿ ಕೀಟ ನಿರ್ವಹಣೆಯಲ್ಲಿ ಬಳಸಿದ್ರು. ಪ್ರಪ್ರಥಮವಾಗಿ ಅದನ್ನು ಈ ಜಿಪ್ಸಿ ಮಾತ್ ಅನ್ನೋ ಒಂದು ಕೀಟವನ್ನು, ಇದೊಂದು ಅರಣ್ಯ ಬೆಳೆಗಳಲ್ಲಿ ಬರುವಂಥ, ಅರಣ್ಯ ಗಿಡಗಳ ಮೇಲೆ ಬರುವಂಥ ಒಂದು ಕೀಟ ಇದು. ಇದರ ನಿರ್ವಹಣೆಗೋಸ್ಕರ ಅಮೇರಿಕ ದೇಶದಲ್ಲಿ ಬಳಸಿದ್ರು. ತದನಂತರ ಆಲ್ಮೋಸ್ಟ್ 19ನೇ ಶತಮಾನದ ಅಂತ್ಯಭಾಗ ಅದು 1898ರಲ್ಲಿ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಕಾಫಿನಲ್ಲಿ ಬರುವಂಥ ಈ ಹಸಿರು ಶಲ್ಕ ಕೀಟ, ಕಾಫಿ ಗ್ರೀನ್ ಸ್ಕೇಲ್ ಅಂತ ಏನು ಕರಿತೀವಿ ನಾವು, ಕಾಕಸ್ ವಿರಿಡಿಸ್, ಇವತ್ತೂ ಸಹ ಅದು ತೊಂದರೆ ಕೊಡ್ತಾ ಇದೆ ಅವಾಗವಾಗ ಕೆಲವೊಂದಷ್ಟು ಬಾರಿ. ಅದಲ್ಲದೆ ಇನ್ನೂ ಹಲವಾರು ಬೆಳೆಗಳಲ್ಲಿ ಇದು ಭಾಳಷ್ಟು ತೊಂದರೆಯೇ ಇದೆ. ಅದು ಪ್ರಮುಖವಾಗಿ ನಮ್ಮ ಸಪೋಟ ಮತ್ತು ಹಲವಾರು ಅಲಂಕಾರಿಕ ಗಿಡಗಳಲ್ಲಿ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಕಾಫಿ, ಟೀ ಮತ್ತು ಅಲಂಕಾರಿಕ ಗಿಡಗಳಲ್ಲಿ ಮತ್ತು ನಮ್ಮ ಸಪೋಟದಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ. ಅಥವಾ ಭಾಳಷ್ಟು ಸಂದರ್ಭಗಳಲ್ಲಿ ಹಲವಾರು ತೋಟಗಾರಿಕಾ ಬೆಳೆಗಳಲ್ಲಿ ಅಥವಾ ಹಣ್ಣಿನ ಬೆಳೆಗಳಲ್ಲಿ ಇದೊಂದು ದೊಡ್ಡ, ಅಥವಾ ತೋಟದ ಬೆಳೆಗಳಲ್ಲಿ ಭಾಳ ಹಿಂಸೆ. ಕೆಲವೊಂದಷ್ಟು ವೇಳೆ ಇವತ್ತೂ ಕೂಡ ಅದು ತೊಂದರೆ ಕೊಡ್ತಾ ಇದೆ. ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ಕ್ರಿಪ್ಟೋಲೈಮಸ್ ಮಾಂಟ್ರೋಸರಿ ಅನ್ನುವಂಥ ಒಂದು ಪರಭಕ್ಷಕ ಗುಲಗಂಜಿ ಹುಳುವನ್ನು ಆಸ್ಟ್ರೇಲಿಯಾ ದೇಶದಿಂದ ನಮ್ಮ ದೇಶಕ್ಕೆ ಆಮದು ಮಾಡ್ಕೋತಾರೆ. ಆದರೆ ದುರದೃಷ್ಟವಶಾತ್ ಅದು ಈ ಕೀಟವನ್ನು ನಿರ್ವಹಿಸೋದರಲ್ಲಿ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ. ಆರಂಭದ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಈ ಒಂದು ಕೀಟ ಅದನ್ನು ನಿರ್ವಹಣೆಯಲ್ಲಿ ಅಷ್ಟು ನಿರೀಕ್ಷಿತ ಪರಿಣಾಮವನ್ನು ನಮಗೆ ನೀಡೋದಿಲ್ಲ. ಇದು ಒಂದು ಇತಿಹಾಸದಲ್ಲಿ ಭಾಳ ಗುರುತರವಾದಂಥ ಒಂದು ಬೆಳವಣಿಗೆ. ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. For the first time you kissed. For the first time you stood up. The first time you accepted yourself. For your every first in life, Camco Chocolates. ಇನ್ನು ಇದರ ಮುಂದುವರೆದ ಭಾಗವಾಗಿ 20ನೇ ಶತಮಾನದ ಆರಂಭದಲ್ಲಿ ನಮಗೆ ಕೀಟ ನಿರ್ವಹಣೆ ಅಥವಾ ಕೀಟಗಳಿಂದ ಕಳೆ ನಿರ್ವಹಣೆಯಲ್ಲಿ ಒಂದು ಮಹತ್ತರವಾದಂಥ ಒಂದು ಸಾಧನೆ ನಮಗೆ ಗುರುತಿಸಕ್ಕೆ ಸಿಗ್ತದೆ. ಅದೇನಪ್ಪ ಅಂದರೆ, ಹವಾಯಿ ದೇಶದಲ್ಲಿ ಈ ಲಂಟಾನ ನಮ್ಮಲ್ಲೇನಿದೆ ಕಳೆ, ಇದು ಹವಾಯಿ ದೇಶದಲ್ಲಿ ಈ ಕಳೆಯನ್ನು ಒಂದು ಜೈವಿಕವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಪ್ರಮುಖವಾಗಿ ಒಂದು ಕೀಟದ ಮುಖಾಂತರ ಅವರು ಇದರ ನಿರ್ವಹಣೆಯನ್ನು ಮಾಡ್ತಾರೆ. ಒಂದಲ್ಲ ಹಲವಾರು ಕೀಟಗಳು ಅದರಲ್ಲಿ ಸೇರಿಕೊಂಡಿರ್ತವೆ. ಆ ಒಂದು ಮಹತ್ತರವಾದಂಥ ಒಂದು ಘಟನೆ ನಮಗೆ 20ನೇ ಶತಮಾನದ ಆದಿಭಾಗದಲ್ಲಿ 1901ರಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಥವಾ ದಾಖಲೆಗಳಿಂದ ಸಿಗ್ತದೆ.
ಅದೇ ರೀತಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಾಗೆ ಇದು ಒಂದು ಪೀಡೆ ನಿರ್ವಹಣೆಯಲ್ಲಿ ಇನ್ನೊಂದು ಮಹತ್ತರವಾದಂಥ ಒಂದು ಘಟ್ಟ ಅಂತಂದರೆ ನಮ್ಮ ಮದ್ರಾಸ್, ಆಗಿನ ಮದ್ರಾಸ್ ಅಂದರೆ ಇವತ್ತಿನ ತಮಿಳುನಾಡು, ಪಾರ್ಟ್ ಆಫ್ ಆಂಧ್ರ ಪ್ರದೇಶ್, ಪಾರ್ಟ್ ಆಫ್ ಕರ್ನಾಟಕ, ಪಾರ್ಟ್ ಆಫ್ ಕೇರಳ, ಇವೆಲ್ಲವೂ ಸೇರಿ ಮದ್ರಾಸ್ ಸಂಸ್ಥಾನದಲ್ಲಿದ್ದಂಥ ಒಂದು ಪ್ರದೇಶ. ಈ ಅಥವಾ ಈವನ್ ಕೆಲವೊಂದಷ್ಟು ಪಾರ್ಟ್ ಆಫ್ ಮಹಾರಾಷ್ಟ್ರವೂ ಸಹ ಅಥವಾ ತೆಲಂಗಾಣವೂ ಸಹ ಅಂದಿನ ಮದ್ರಾಸ್ ಸಂಸ್ಥಾನದಲ್ಲಿ ಇದ್ವು. ಈ ಒಂದು ಪ್ರದೇಶದಲ್ಲಿ ಒಂದು ಪ್ರಮುಖವಾದಂಥ ಒಂದು ಕಾನೂನಿನ ಕ್ರಮ, ಪೀಡೆ ನಿರ್ವಹಣೆಗೆ ಕಾನೂನಿನ ಕ್ರಮವನ್ನು ಇದು ಮಾಡ್ತಾರೆ. ಅದರಲ್ಲಿ ಏನು ಒಂದು ನಿರ್ದೇಶನ ಇರ್ತದೆ ಆ ಕಾನೂನಿನಲ್ಲಿ ಏನಂತಂದರೆ, ಆ ಕಾನೂನು ಏನು ಹೇಳ್ತದೆ, ಯಾವುದೇ ಸಂದರ್ಭದಲ್ಲಿಯೂ ಸಹ ಆಗಸ್ಟ್ 1ರ ಒಳಗೆ, ಆಗಸ್ಟ್ ತಿಂಗಳಿಗಿಂತ ಮೊದಲೇ ನಮ್ಮಲ್ಲಿರುವಂಥ ಎಲ್ಲ ಹತ್ತಿಯ ಬುಡಗಳನ್ನು ಕಿತ್ತು ನಾಶ ಮಾಡಬೇಕು, ಸುಟ್ಟು ಹಾಕಬೇಕು. ಅಂದರೆ ಇಂದಿನ ವರ್ಷದ ಬೆಳೆ, ಈಗಷ್ಟೇ ನಾನು ಇತ್ತೀಚೆಗೆ ನಮ್ಮ ಚಾಮರಾಜನಗರದ ಕಡೆ ಹೋದಾಗ ಕಳೆದ 2-3 ತಿಂಗಳ ಹಿಂದೆ ಹೋದ ವರ್ಷದ ಬೆಳೆಯನ್ನು ಅಲ್ಲೇ ಬಿಟ್ಟಿದ್ದಾರೆ. ಅದರಲ್ಲಿ ಹೂ ಬಂದರೆ ತನ್ನಿಂದ ತಾನೇ ಬರಲಿ, ಯಾಕೆಂದರೆ ಅವರೊಬ್ಬ ಆಬ್ಸೆಂಟಿ ಲ್ಯಾಂಡ್ಲಾರ್ಡು. ಬೆಳೆ ಬಂದರೆ ಅದರಲ್ಲಿ ಬರುವಷ್ಟೇ ನಮಗೆ ಸಾಕು, ಹೆಚ್ಚು ಖರ್ಚು ಮಾಡೋದು ಬೇಡ, ಏಕೆಂದರೆ ಹೊಸದಾಗಿ ಬೀಜಕ್ಕೆ ಖರ್ಚು ಮಾಡಬೇಕು, ವ್ಯವಸಾಯಕ್ಕೆ ಖರ್ಚು ಮಾಡಬೇಕು, ಅದೆಲ್ಲ ಬೇಡ. ಈ ಮಳೆಗಾಲ ಬಂದಾಗ ತಾನೇ ಎಲೆ ಬರುತ್ತೆ, ತಾನೇ ಹೂ ಬರುತ್ತೆ, ತಾನೇ ಬಂದಷ್ಟು ಕಾಯಿ ಬರಲಿ ಅನ್ನೋ ಒಂದು ಇದರಿಂದ ಆ ರೀತಿ ಬಿಟ್ಟಿದ್ರು. ಬಟ್ ಅದರಿಂದ ಏನು ತೊಂದರೆ ಆಗ್ತದೆ ಅಂದರೆ, ಹೋದ ವರ್ಷ ಇದ್ದಂಥ ಕೀಟಗಳು ಮತ್ತೆ ನಮಗೆ ಈ ವರ್ಷಕ್ಕೆ ಹೊಸದಾಗಿ ಬರ್ತವೆ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಆ ಒಂದು ನಿರ್ಬಂಧವನ್ನು ವಿಧಿಸೋದಕ್ಕೋಸ್ಕರ 1911ರಲ್ಲಿ ಒಂದು ನಮ್ಮ ದೇಶದಲ್ಲಿ, ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಒಂದು ಪೀಡೆ ನಿರ್ವಹಣೆಗೆ ಒಂದು ಕಾನೂನಿನ ಕ್ರಮವನ್ನು ನಮಗೆ ಇತಿಹಾಸದ ಪುಟದಲ್ಲಿ ನೋಡಲಿಕ್ಕೆ ಸಿಗೋದು ಈ ಒಂದು ಕೀಟದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಈ ಗುಲಾಬಿ ಕಾಯಿ ಕೊರಕ ಅಂತ ಏನು ಕರಿತೀವಿ, ಇವತ್ತೂ ಮತ್ತೆ ನಮಗೆ ತೊಂದರೆ ಶುರುವಾಗಿದೆ. ನಾನು ಚಾಮರಾಜನಗರದ ಉದಾಹರಣೆ ಹೇಳಿದ್ದು ಅದಕ್ಕೆ. ಮತ್ತೆ ನಮಗೆ ಗುಲಾಬಿ ಕಾಯಿ ಕೊರಕ ಭಾಳ ಹಿಂದೆ ಇತ್ತು, ಸುಮಾರು BT ಹತ್ತಿ ಬರೋದಕ್ಕಿಂತ ಮೊದಲೇ ಕಳೆದ ಶತಮಾನದಲ್ಲಿ 1990ರವರೆಗೂ ಇದರ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇತ್ತು. 95ರ ನಂತರ ಅದರ ನಿರ್ವಹಣೆ ಸ್ವಲ್ಪ ವ್ಯವಸ್ಥಿತ ಹಂತಕ್ಕೆ ಬಂದಿತ್ತು. 2021ನೇ ಶತಮಾನದಲ್ಲಿ ಅದೊಂದು ಭಾಳಷ್ಟು ಕಡಿಮೆ ಆಗಿತ್ತು. BT ಹತ್ತಿ ಬಂದ ನಂತರ ನಮಗೆ ಪೀಡೆ ಹೋಯಿತು ಅಂಥೇಳಿ ಅಂದ್ಕೊಂಡಿದ್ವಿ. ಆದರೆ ಒಂದು 15 ವರ್ಷಗಳವರೆಗಷ್ಟೇ ನಮಗೆ ಅದರ ನಿರ್ವಹಣೆ ಸಾಧ್ಯ ಆಗಿತ್ತು. ತದನಂತರ ಮತ್ತೆ ಪೀಡೆ ಮತ್ತೆ ಶುರುವಾಗ್ತಾಯಿದೆ. ಏಕೆಂದರೆ ಅದ್ರ ಬಗ್ಗೆ ನಾವು ಮತ್ತೆ ಹತ್ತಿಗೆ ಹೋದಾಗ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಬಗ್ಗೆ ತಿಳ್ಕೊಳ್ಳೋಣ, ಅಥವಾ ಕೀಟಗಳಲ್ಲಿ ಕೀಟನಾಶಕಗಳ ವಿರುದ್ಧ ಏನು ನಿರೋಧಕತೆ ಅವು ಯಾವ ರೀತಿ ಬೆಳೆಸ್ಕೋತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಇದ್ರ ಬಗ್ಗೆನೂ ವಿವರವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಆ ಒಂದು ಇದನ್ನು ನಿರ್ವಹಣೆ, ಆ ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೋಸ್ಕರ ಅಂದಿನ ಮದ್ರಾಸ್ ಸರ್ಕಾರ ರೈತ ಸಮುದಾಯಕ್ಕೆ ಒಂದು ನಿರ್ದೇಶನವನ್ನು ನೀಡಿತ್ತು. ಅದೇನಂತಂದರೆ, ಆಗಸ್ಟ್ 1ನೇ ತಾರೀಕಿಗೆ ಮುನ್ನವೇ ಹಳೆಯ ಬೆಳೆಯ ಎಲ್ಲ ಹತ್ತಿಯ ಬುಡಗಳನ್ನು ಕಿತ್ತು ನಾಶ ಮಾಡಬೇಕು. ಈ ರೀತಿ ನಾಶ ಮಾಡೋದ್ರಿಂದ ಏನಾಗ್ತದೆ, ಈ ಗುಲಾಬಿ ಕಾಯಿ ಕೊರಕ ನಮಗೆ ಮುಂದಿನ ಬೆಳೆಗೆ ಅಥವಾ ಈ ಹಂಗಾಮಿನ ಬೆಳೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಮ್ಮಲ್ಲಿದ್ದಂಥ ಪದ್ಧತಿ ಈಗಲೂ ಕೂಡ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಇದು ಇದೆ. ಹತ್ತಿಯ ಕಟ್ಟಿಗೆಗಳನ್ನು ನಾವು ಉರುವಲಾಗಿ ಉಪಯೋಗಿಸ್ತಾ ಇದ್ದೀವಿ ಅಥವಾ ಉಪಯೋಗಿಸ್ತಾ ಬಂದಿದ್ದಾರೆ. ಅದನ್ನು ನಾವು ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ನಮ್ಮ ಪೀಡೆಗಳು ನಮ್ಮಲ್ಲಿ ಇದ್ದು ಮತ್ತೆ ಅವು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಇದು ಸಾಧ್ಯ ಇದೆ. ಇದನ್ನು ನಮಗೆ ಒಂದು ಕಾನೂನಿನ ಕ್ರಮದ ಮೂಲಕ ಇದು ಮಾಡಿದಂಥದ್ದು ನಮಗೆ ಮೊಟ್ಟ ಮೊದಲ ಉದಾಹರಣೆ. ನಮಗೆ ಹತ್ತಿಯ ಗುಲಾಬಿ ಕಾಯಿ ಕೊರಕಕ್ಕೆ ನಿರ್ವಹಣೆಗೋಸ್ಕರ ನಮ್ಮ ಅಂದಿನ ಮದ್ರಾಸ್ ಸರ್ಕಾರ ಈ ಒಂದು ಕಾನೂನಿನ ಕ್ರಮವನ್ನು ಗುರುತಿಸ್ತು. ತದನಂತರ ಸುಮಾರು 1920ರಿಂದ 1930ರವರೆಗೆ ಸುಮಾರು ಹಲವಾರು ಪ್ರಪಂಚದಾದ್ಯಂತ ಹಲವಾರು ವಿದ್ಯಮಾನಗಳು ನಮಗೆ ಪ್ರಮುಖವಾಗಿ ಜೈವಿಕ ನಿಯಂತ್ರಣದಲ್ಲಿ ಭಾಳಷ್ಟು
ಸಾಧನೆಗೈದ ದಾಖಲೆಗಳನ್ನು ನಮಗೆ ಒದಗಿಸ್ಕೊಡ್ತವೆ. ಈ ಒಂದು ದಶಕದ ಅವಧಿ 1920ರಿಂದ 1930ರವರೆಗೆ. ಮೇ ಬಿ ಅದೇ ಸಮಯದಲ್ಲಿ ನಮ್ಮ ವರ್ಲ್ಡ್ ವಾರ್ ಒಂದು ಸಹ ಮುಗಿದ ನಂತರ, ಅದು ವರ್ಲ್ಡ್ ವಾರ್ ಒಂದು ಮುಗಿದ ನಂತರದ 10 ವರ್ಷಗಳ ಅವಧಿನಲ್ಲಿ ಈ ಒಂದು ಪ್ರಮುಖ ಘಟ್ಟ ವಿಶ್ವದಾದ್ಯಂತ ಜೈವಿಕ ಕೀಟ ನಿರ್ವಹಣೆಗೆ ಒಂದು ಮಹತ್ತರವಾದಂಥ ಒಂದು ಪಾತ್ರ ನಮಗೆ ಸಿಗುತ್ತೆ. ಆದರೆ ಅದೇ ಸಂದರ್ಭದಲ್ಲಿಯೂ ಸಹ ನಮಗೆ ವೈಜ್ಞಾನಿಕವಾಗಿ, ಅದರಲ್ಲೂ ಪ್ರಮುಖವಾಗಿ ಕೀಟನಾಶಕಗಳ ಆವಿಷ್ಕಾರ ಆಗಿರ್ಬೋದು, ಅಥವಾ ಈ ನಮ್ಮ ಮೆಷಿನರಿಗಳ ಆವಿಷ್ಕಾರ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರೋದರಿಂದ 1921ರಲ್ಲಿ ವಿಮಾನಗಳ ಮೂಲಕ ಈ ಕೀಟನಾಶಕ ಸಿಂಪರಣೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆ ಮೊದಲಿಗೆ ಗೊತ್ತಾಗ್ತದೆ. ಅಂಥ ಒಂದು ಪ್ರಯತ್ನ 1921ರಲ್ಲಿ ಓಹಿಯೋ ಸ್ಟೇಟ್ ಅನ್ನೋ ಒಂದು ರಾಜ್ಯದಲ್ಲಿ, ಓಹಿಯೋ ಅನ್ನುವಂಥ ರಾಜ್ಯದಲ್ಲಿ, ಅಮೇರಿಕಾ ದೇಶದ ಒಂದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 1921ರಲ್ಲಿ ಈ ಒಂದು ವೈಮಾನಿಕ ಕೀಟನಾಶಕ ಸಿಂಪರಣೆ ಮೊದಲ ಒಂದು ವಿದ್ಯುಕ್ತ ದಾಖಲೆ ನಮಗೆ ಸಿಗುವಂಥದ್ದು. ಅದರ ನಂತರ ಹಲವಾರು ಈ ಥರದ ಬೆಳವಣಿಗೆಗಳು ನಮಗೆ ಶುರುವಾಗ್ತವೆ. ಅದರ ನಂತರ 1923ರಲ್ಲಿ ಈ ಒಂದು ಪ್ರಮುಖವಾಗಿ ಅಮೇರಿಕಾ ದೇಶದಲ್ಲಿ ನಮ್ಮಲ್ಲಿ ಹೇಗೆ ಈ ಗುಲಾಬಿ ಕಾಯಿಗಳನ್ನು ಹತ್ತಿ ಕಾಯಿಗಳನ್ನು ತಿನ್ನುವಂಥ ಹುಳಗಳು, ಕಾಯಿ ಕೊರಕಗಳು ಭಾಳ ಹಾವಳಿ ಇದೆಯೋ, ಅಮೇರಿಕಾದಲ್ಲಿ ಬೋಲ್ ವಿವಿಲ್ ಅನ್ನುವಂಥ ಒಂದು ಮೂತಿ ಹುಳ ಇದೆ. ನಮ್ಮಲ್ಲಿ ಬರೀ ಕೇವಲ ಕಾಯಿ ಕೊರೆಯುವ ಹುಳಗಳಿದ್ದರೆ, ಅಮೇರಿಕಾದಲ್ಲಿ ಆ ಹುಳಗಳ ಜೊತೆಗೆ ಈ ಮೂತಿ ಹುಳ ಮೂತಿ ಹುಳುವೇ ಅಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾದಂಥ ಒಂದು ಕೀಟ. ಇಂದು ಅವತ್ತು ಕೂಡ ಹೌದು, ಇವತ್ತು ಕೂಡ ಹೌದು. ಆ ಕಾಯಿ ಕೊರೆಯುವ ಹುಳುವಿನ ಪ್ರಮುಖವಾಗಿ ಈ ಮೂತಿ ಹುಳುವಿನ ನಿರ್ವಹಣೆಗೆ ಅಮೇರಿಕಾದಲ್ಲಿ ಹತ್ತಿಯಲ್ಲಿ ಈ ಕೀಟ ನಿರೋಧಕ ತಳಿಗಳ ಆವಿಷ್ಕಾರ ಭಾಳ ಮುನ್ನೆಲೆಗೆ ಬರ್ತದೆ. ಅದ್ರ ಜೊತೆಗೆ ಕೀಟ ನಿರೋಧಕ ತಳಿಗಳು ಮತ್ತು ಹಲವಾರು ಸಾಂಪ್ರದಾಯಿಕ ವಿಧಾನಗಳು, ಸಾಲಿನಲ್ಲಿ ಬೆಳೆಯುವಂಥದ್ದು, ನಮ್ಮಲ್ಲಿ ಈಗಾಗಲೇ ಹತ್ತಿನಲ್ಲಿ ಹೇಳ್ತಾ ಇದ್ದಂತೆ ಹಳೆಯ ಬೆಳೆಯ ಒಂದು ಅವಶೇಷಗಳನ್ನು ನಾಶ ಮಾಡುವಂಥದ್ದು, ಇಂಥವುಗಳೆಲ್ಲವೂ ಕೂಡ ಈ ಇದರಲ್ಲಿ ಹಲವಾರು ವಿಧಾನಗಳನ್ನು ಸೇರಿಸಿ ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ನಿದರ್ಶನ ಸುಮಾರು 1923ರಲ್ಲಿ ಅಮೇರಿಕಾ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ, ಒಂದು ಬೆಳೆಯಲ್ಲಿ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಒಟ್ಟಿಗೆ ಬಳಸ್ಬೋದು. ಒಟ್ಟಿಗೆ ಬಳಸೋದ್ರಿಂದ ನಮಗೆ ಪರಿಣಾಮಕಾರಿಯಾದಂಥ ಒಂದು ಪ್ರಯತ್ನ ಸಿಗ್ತದೆ ಅನ್ನುವಂಥ ಒಂದು ಪ್ರಮುಖವಾದಂಥ ಒಂದು ನಿದರ್ಶನ ನಮಗೆ ಹತ್ತಿಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಮೂತಿ ಹುಳ, ಕಾಯಿಯ ಮೂತಿ ಹುಳ ನಿರ್ವಹಣೆಗೆ, ಅಥವಾ ಈ ಬೋಲ್ ವಿವಿಲ್ ಆಂಥೋನಮಸ್ ಗ್ರ್ಯಾಂಡಿಸ್ ಅಂತ ಏನು ಕರೀತಾರೆ, ಆ ಒಂದು ಕೀಟದ ನಿರ್ವಹಣೆಗೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆ 1923ರಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ದೊರೆಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.